ಯಾರು ಒಬ್ಬರೇ ಇದ್ರ? ಅವ್ರ ತಾಯಿ ಮಾತ್ರ ಇದ್ರು. ಅವ್ರ ತಾಯಿ ಸಿಲಿಂಡರ್ ಸ್ಫೋಟದಿಂದ ಅಗ್ನಿ ಅವಘಡ, ಸುಟ್ಟು ಭಸ್ಮವಾದ ಮನೆ. ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಇಟ್ಟಿಗೆ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಇಟ್ಟಿಗೆ ಗ್ರಾಮದ ನಿವಾಸಿಯಾದ ರೈತ ಮೋಹನ್ ರವರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಮನೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಈ ಘಟನೆ ಸಂಭವಿಸಿದ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಅದೃಷ್ಟವಶಾತ್ ದೊಡ್ಡ ಮಟ್ಟದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೋಹನ್ ಮತ್ತು ಕುಟುಂಬದವರು ಮಗಳಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗಿರುತ್ತಾರೆ. ಈ ಸಮಯದಲ್ಲಿ ಈ ಘಟನೆ ಸಂಭವಿಸಿದೆ. ಮನೆಗೆ ಬೆಂಕಿ ತಗುಲಿದ ವಿಷಯ ತಿಳಿದ ತಕ್ಷಣ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಲು ಕಾರ್ಯಾಚರಣೆ ನಡೆಸಿರುತ್ತಾರೆ. ಈ ಘಟನೆ ಸಂಭವಿಸಲು ಸಿಲಿಂಡರ್ ಲೀಕ್ ಆಗಿ ಏಕಾಏಕಿ ಸ್ಫೋಟಗೊಂಡಿದ್ದು ಮನೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಈ ವಿಷಯ ತಿಳಿದ ತಕ್ಷಣ ತರೀಕೆರೆ ಅಗ್ನಿಶಾಮಕ ದಳದವರು ಆಗಮಿಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅಗ್ನಿಶಾಮಕ ಠಾಣಾ ಅಧಿಕಾರಿಗಳಾದ ಜಿಜಿ ನಾಗೇಂದ್ರ, ಪ್ರಮುಖ ಅಗ್ನಿಶಾಮಕ ದಳದ ಅಧಿಕಾರಿಗಳಾದ ವೈಎಂ ಸಂತೋಷ್ ಕುಮಾರ್, ಶಿವಪ್ರಸಾದ್, ಅಗ್ನಿಶಾಮಕ ಚಾಲಕರಾದ ಧನುಷ್ ಯಾದವ್, ಅಗ್ನಿಶಾಮಕರಾದ ಉಮೇಶ್ ಕೆಎಂ ಅಗ್ನಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 10 ರಿಂದ 15 ಲಕ್ಷ ಮೌಲ್ಯದ ವಸ್ತುಗಳು ಸಂಪೂರ್ಣವಾಗಿ ನಾಶವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಹಾಗೂ ಇದರಿಂದ ಬಡ ರೈತನಿಗೆ ಸಹಾಯವಾಗುವುದು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಅಣ್ಣ ಮುಂದೆ ಮುಂದೆ ಅಲ್ಲಿ ಪೈಪ್ ಅಲ್ಲಿಗೆ ಐಡಿಯಾ ಕೇಳಲ್ಲ, ಸೀದಾ ಡೈರೆಕ್ಟ್ ಶಿಕ್ಷಣ. ಅಣ್ಣ ಮುಂದೆ ಮುಂದೆ ಅಲ್ಲಿ ಪೈಪ್ ಅಲ್ಲಿಗೆ ಐಡಿಯಾ ಕೇಳಲ್ಲ, ಸೀದಾ ಡೈರೆಕ್ಟ್ ಶಿಕ್ಷಣ. ಯಜಮಾನ್ರೆ, ನಿಮ್ಮ ಹೆಸರು? ರಾಮಲಿಂಗಪ್ಪ ಅಂತ. ರಾಮಲಿಂಗಪ್ಪ. ಯಾವ ಇದೇ ಊರಿಗೆ? ನಮ್ಮ ಹೆಂಗಸರ ಅಕ್ಕನ ಮಗ. ಅಕ್ಕನ ಮಗ. ಏನಾಯ್ತು ಒಂದ್ ಘಟನೆ? ಅದು ಇಲ್ಲಿ ಅವರು ಮಗಿಗೆ ಹುಷಾರಿಲ್ಲ. ಆ ಮಂಗಳೂರಲ್ಲಿ ಇದು ಹಾಸ್ಪಿಟ್ಲಾಗ ಅದಾರ ಅವರು. ಈಗ ಇಲ್ಲಿ ಆಗಿರೋದು ಗೊತ್ತಿಲ್ಲ. ಈಗ ಫೋನ್ ಮಾಡಿ ಕೇಳಿದ್ವಿ, ನಾವಿಲ್ಲದೀವಿ, ಈಗೆಲ್ಲಿ ಬರಕಾಗತ್ತೆ, ಮಗಿಗೆ ಹುಷಾರಿಲ್ಲ ಅಂದ್. ಈಗ ಇಲ್ಲಿ ನೋಡ್ತಾರೋ ಅಲ್ಲಿ ನೋಡ್ತಾರ ಸರ್. ನಾ ಹಿಂಗೆಲ್ಲ ಮಾಡ್ಕೊಂಡು ಏನೇನಾಗಿದೆ ಇಲ್ಲಿ? ಎಲ್ಲ ಒಂದ್ ಕಡೆಯಿಂದ ಓಟು ಸುಟ್ಟೋಗಿದೆ ಸರ್. ಇಲ್ಲಿ ಯಾತ್ರ ಉಳ್ಕೊಂಡಿಲ್ಲ, ಒಂದ್ ಬಟ್ಟೆನೂ ಸಹ ಉಳ್ಕೊಂಡಿಲ್ಲ. ಅವ್ರ ಹತ್ಲ ಹೋಗಿದಾರೆ. ಇಲ್ಲಿ ಮನೆನೇ ಬಸ್ ಅಲ್ಲವ, ಯಾತ್ರ ಇಲ್ಲ ಅದ್ರಾಗ ಮನೆಗೆ. ಏನೇನು ಯಾತ್ರ ಇಲ್ಲ ಸರ್. ಅದ್ರ ಒಂದ್ ಕಡೆಯಿಂದ ಸುಟ್ಟು ಬೆಂದು ಹೋದ್ಮೇಲೆ ಎಲ್ಲ ಪೂರ್ತಿ ಆದ್ಮೇಲೆ ಫೈರ್ ಇಂಜಿನ್ ಬಂದಿದ್ದು. ಯಾತ್ರೆಗೆ ಏನು ಉಳ್ಕೊಂಡಿಲ್ಲ. ಓಕೆ. ಕೃಷ್ಣಕ್ ಅಂತೇಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಬೆಳ್ಳಳ್ಳಿ ಪಂಚಾಯತಿ. ಇದು ಮೋಹನ್ ಕುಮಾರ್ ಅಂತ ಅವ್ರ ಮನೆ. ಸಿಲಿಂಡರ್ ಬಸ್ಟ್ ಆಗಿ ಮನೆನೇ ಸಂಪೂರ್ಣವಾಗಿ ಸುಟ್ಟೋಗಿ ಕರ್ಕಲಾಗಿದೆ. ಅಷ್ಟೊತ್ತಿಗೆ ಫೈರ್ ಇಂಜಿನ್ ಆಫೀಸ್ನವರು ಬಂದರು. ಊರಿನವರೆಲ್ಲ ಸೇರಿ ಅದರಿಂದ ಮುಂಚೆ ಸ್ವಲ್ಪ ನೀರು ಹಾಕಿ ಎಲ್ಲ ಕೆಡ್ಸಕ್ಕೆ ಪ್ರಯತ್ನ ಪಟ್ಟರು. ಅಷ್ಟೊತ್ತಿಗೆ ಫೈರ್ ಇಂಜಿನ್ ಬಂದು ಎಲ್ಲ ರೆಡಿ ಮಾಡಿ ನೀರೆಲ್ಲ ಹಾಕಿ ಇರೋದನ್ನೆಲ್ಲ ಕರಕಲಾಗಿ ಹೋಗಿದೆ. ಮನೆ ಸಂಪೂರ್ಣ ಒಂದು 10 ರಿಂದ 15 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಸ್ಥಳೀಯ ಗ್ರಾಮ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಸೂಕ್ತ ಪರಿಹಾರ ಕೊಡ್ಬೇಕಂತೇಳಿ ಈ ತಮ್ಮ ಚಾನಲ್ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಇಷ್ಟ ಆಗಿ ಸರ್, ನಮ್ಮ ಚಂದ್ರನಾಯಕ್ ಅಂತ ಸರ್. ಇಟ್ಟಿಗೆ ಗ್ರಾಮದಲ್ಲಿ ಇವತ್ತು ಏನಾಯ್ತು ಘಟನೆ?
ಸರ್ ಅವ್ರ ಮನೆಯಲ್ಲಿ ಗ್ಯಾಸ್ ಲೀಕೇಜ್ ಆಗಿದೆ ಅಂತ ಅವ್ರ ತಾಯಿ ಬಂದು ನಮಗೆ ಕರೆದ್ರು. ಗ್ಯಾಸ್ ಯಾಕೋ ಸ್ಮೆಲ್ ಬರ್ತಾ ಇದೆ ಬಂದು ನೋಡಪ್ಪ ಅಂತ ಕರೆದ್ರು. ನಾನು ಗ್ಯಾಸ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ತರೀಕೆರೆ ಗ್ಯಾಸ್ ಆಫೀಸಲ್ಲಿ. ಹಾಗಾಗಿ ಬಂದು ನನಗೆ ಕರೆದ್ರು. ನಾನು ಬಂದೆ, ನೋಡೋಣ ಅಂತ ಬಂದೆ. ಅಲ್ಲೇ ಗ್ಯಾಸ್ ಹೊತ್ತು ಉರಿತಾ ಇರೋ ಟೈಮಲ್ಲಿ ಬಂದು ನಮಗೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಮತ್ತೆ ನಾವು ಊರವರಿಗೆಲ್ಲ ಸೇರ್ಕೊಂಡು ನಾವೆಲ್ಲ ಅದನ್ನ ನೀರು ಇದು ಬೆಂಕಿ ಬೆಂಕಿ ಹತ್ಕೊಂಡಿತ್ತು. ಅದೇ ಗ್ಯಾಸ್ ಇಂದ ಬೆಂಕಿ ಹೊತ್ಕೊಂಡಿತ್ತು. ಹಾಗೆ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಊರವರೆಲ್ಲ ಸೇರ್ಕೊಂಡು ಆಮೇಲೆ ಅದನ್ನ ಕೆಡ್ಸಕ್ ಟ್ರೈ ಮಾಡಿದ್ವಿ, ಆಗ್ಲಿಲ್ಲ. ಆಮೇಲೆ ಫೈರ್ ಇಂಜಿನ್ ಕರ್ಸಿದ್ವಿ, ಅದು ಪೂರಾ ಮನೆಯೆಲ್ಲ ಪೂರಾ ಸುಟ್ಟೋಗಿದೆ. ಹಾಗಾಗಿ ಮನೆಯಲ್ಲಿ ಅವರು ಯಾರು ಒಬ್ಬರೇ ಇದ್ರ? ಅವ್ರ ತಾಯಿ ಮಾತ್ರ ಇದ್ರು. ಅವ್ರ ತಾಯಿ ಮೋಹನ್ ಅನ್ನೋರ್ ಮನೆ ಇದು. ಅವ್ರ ತಾಯಿ ಮಾತ್ರ ಇದ್ರು. ಅವ್ರ ವಯಸ್ಸಾದವ್ರ ಪಾಪ. ನಾನು ಇಲ್ಲೇ ಪಕ್ಕದ ಮನೆಯಲ್ಲಿ ಆಗಿರೋದ್ರಿಂದ ನನಗೆ ಬಂದು ಕರಿಯಾಕ್ ಬಂದ್ರು ಅವರು. ನಾನು ಬರೋ ಅಷ್ಟರಲ್ಲಿ ಅಲ್ಲೇ ಹೊತ್ಕೊಂಡು ಉರಿತಾ ಇತ್ತು. ಓಕೆ.